ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ರುಚಿಯಾದಂಥ ಒಂದು ಕರ್ಚಿಕಾಯಿ ಬಿಳಿ ಎಳ್ಳಿಂದು ಮತ್ತು ಕರಿ ಎಳ್ಳಿಂದು ಎರಡೂ ಕರ್ಚಿಕಾಯಿ ಮಾಡಿ ತೋರ್ಸಾಕ್ತಾನೆ. ಇದು ಎಳ್ಳು ಈ ಸೀಸನ್ದಾಗ ಚಳಿಗಾಲದಾಗ ಭಾಳ ಬೆಸ್ಟ್ ರೀ ಇದು. ಅದಕ್ಕೆ ನೋಡ್ರಿ ಇದು ಎಳ್ಳಿನ ಕರ್ಚಿಕಾಯನ್ನು ಮಾಡಿ ತೋರ್ಸಾಕ್ತಾನೆ. ಬಿಳಿ ಎಳ್ಳುನು ತೊಗೊಂಡನಿ, ಕರಿ ಎಳ್ಳುನು ತೊಗೊಂಡನಿ, ಎರಡನ್ನು ತೊಗೊಂಡ ನಾನು ಕರ್ಚಿಕಾಯನ್ನು ಮಾಡಿ ತೋರ್ಸಾಕ್ತಾನೆ ರೀ. ಈಗ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತಾವೆ. ಈಗ ಕರಿ ಎಳ್ಳನ್ನು ನಾನು ಹುರಿದ ಎಲ್ಲ ಮಾಡಿ ಮಿಕ್ಸಿಗೆ ಹಾಕೊಳಕ್ತಾನೆ ರೀ. ಚಂದಂಗೆ ಹುರ್ಕೋಬೇಕ್ರಿ ಅವನ್ನ. ಹುರಿದ ಈಗ ಮಿಕ್ಸಿಗೆ ಹಾಕೊಳಕ್ತಾನೆ. ಈಗ ಬೆಲ್ಲ ತೊಗೊಂಡನ್ರಿ, ಅದಕ್ಕೆ ಹಾಕಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಪುಡಿ ಮಾಡಿ ತೊಗೊಂಡ ಈ ಎಳ್ಳನ್ನು ಮಿಕ್ಸಿ ಒಳಗೆ ಹಾಕಿ ಈಗ ಸಣ್ಣ ಮಾಡ್ಕೊಂಡು ಅದಕ್ಕೆ ಮತ್ತೆ ಅದರಷ್ಟು ಬೆಲ್ಲ ತೊಗೊಂಡು ಹಾಕೊಳಕ್ತಾನೆ ರೀ. ಈಗ ನೋಡಿರಿ ಪುಡಿ ಮಾಡ್ಕೊಂಡನಿ, ಎಳ್ಳು ಪುಡಿ ಮಾಡ್ಕೊಂಡೆ. ಈಗ ಬಿಳಿ ಎಳ್ಳಿಂದೂ ಪುಡಿ ಮಾಡ್ಕೋಬೇಕ್ರಿ, ಕರಿ ಎಳ್ಳಿಂದೂ ಮಾಡ್ಕೋಬೇಕು. ಈಗ ಬಿಳಿ ಎಳ್ಳು ತೊಗೊಂಡನಿ, ಇದಕ್ಕೂ ಬೆಲ್ಲ ಹಾಕಿ ನಾನು ಮಿಕ್ಸಿ ಜಾರ್ ಒಳಗೆ ಹಾಕಿ ಈ ಥರ ಪುಡಿ ಮಾಡ್ಕೋತಾನೆ ರೀ. ನೋಡಿರಿ ಈಗ ಪುಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಇಷ್ಟ ಬರ್ಬೇಕ್ರಿ. ಅದ ಕರ್ಚಿಕಾಯಿ ಅಂದರೆ ಚಂದ ಆಕಾವ್ರಿ. ಈಗ ಬೆಲ್ಲ ಮಸ್ತ್ ಇರೋದ್ರಿಂತ ಕರ್ಚಿಕಾಯಿ ಮಸ್ತ್ ಆಗ್ತಾವ್ರಿ. ಈಗ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡೈತಿ. ಈಗ ನೋಡಿರಿ ಈಗ ಇದ್ರದ್ದು ಪೌಡ್ರ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕೊಳಕತ್ತಾನೆ ನಾನು. ಎರಡನ್ನು ಈಗ ಕರಿ ಎಳ್ಳಿಂದು ಬಿಳಿ ಎಳ್ಳಿಂದೂ ಎರಡನ್ನು ನಾನು ಪೌಡ್ರ್ ಮಾಡಿ ಈ ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಳಕ್ತಾನೆ ರೀ. ಈಗ ನೋಡಿರಿ ಇದು ಕರಿ ಎಳ್ಳಿಂದೂ ಮಸ್ತಾಗಿರ್ತೈತಿ. ಅದಕ್ಕೂ ಬೆಲ್ಲ ಬರೋಬ್ಬರಿ ಹಾಕ್ಬೇಕ್ರಿ. ಈಗ ಏಲಕ್ಕಿ ಒಂದು ಸ್ವಲ್ಪ ಅದಕ್ಕೆ ಕುಟ್ಟಿ ಹಾಕಿಬಿಡ್ತೀನಿ ರೀ. ಈಗ ನೋಡಿರಿ ಏಲಕ್ಕಿಯನ್ನು ನಾನು ಇದ್ರೊಳಗೆ ಹಾಕಿ ಕುಟ್ಟಾಣಿ ಒಳಗೆ ಹಾಕಿ ಪುಡಿ ಮಾಡ್ಕೊಳಕ್ತಾನೆ. ಇಷ್ಟು ಜಜ್ಕೊಂಡು ಅದನ್ನೆಲ್ಲ ಸೊಪ್ಪಿ ಸುಲ್ಕೋತಾನೆ ರೀ. ಸುಲ್ಕೊಂಡು ಅವು ಕಾಳು ಬಂದಿದ್ದನ್ನೆಲ್ಲ ಜಜ್ಜಿ ಅದಕ್ಕೆ ಹಾಕೋತಾನೆ. ಈಗ ನೋಡಿರಿ ಇದಕ್ಕೂ ಎರಡಕ್ಕೂ ನಾನು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡನಿ. ಈಗ ತುಪ್ಪನೂ ಸ್ವಲ್ಪ ಹಾಕೋಬೇಕ್ರಿ, ಯಾಕಂದ್ರೆ ತುಪ್ಪ ಹಾಕೊಳ್ಳೋದ್ರಿಂದ ಅದು ಮೆತ್ತಗೆ ಚಂದ ಬರ್ತಾವ್ರಿ. ಅದಕ್ಕೆ ಹಾಕೊಳಕ್ತಾನೆ. ಈಗ ತುಪ್ಪ ಹಾಕಿ ಕಲಿಸ್ಬೇಕ್ರಿ ಅದಕ್ಕೆ ಎರಡಕ್ಕೂ. ಈಗ ಮಸ್ತಂಗೆ ಅವನ್ನ ಎರಡು ಕಲಿಸ್ಕೊಂಡನ್ರಿ. ಈಗ ನೋಡ್ರಿ ಈಗ ತುಪ್ಪ ಹಾಕಿ ಅದನ್ನು ಹೀಗೆಲ್ಲ ಕಡೆನೂ ಮಿಕ್ಸ್ ಮಾಡ್ಬೇಕ್ರಿ. ಈಗ ಬಿಳಿ ಎಳ್ಳಿಂದೂ ಮಿಕ್ಸ್ ಆಗೈತಿ, ಕರಿ ಎಳ್ಳಿಂದೂ ಮಿಕ್ಸ್ ಪೌಡ್ರ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು. ಈ ಚಳಿಗಾಲದಾಗ ಭಾಳ ಅಂದ್ರೆ ಭಾಳ ಬೆಸ್ಟ್ ರೀ ಇದು ಎಳ್ಳಿಂದು. ಅದಕ್ಕೆ ನೀವು ಈಗ ಚಳಿಗಾಲದಾಗ ಮಾಡ್ತೀನಿ ರೀ. ಈಗ ನೋಡಿರಿ ಅದಕ್ಕೆ ಹಿಟ್ಟು ಹಾಕೊಳಕ್ತಾನೆ. ಅದು ಹಿಟ್ಟು ನಾದ್ಬೇಕ್ರಿ. ಅದು ಒಂದು ಸೌಟ್ ಎಣ್ಣೆ ಹಾಕ್ಕೊಂಡು ನಾದ್ಬೇಕ್ರಿ. ಅದು ಈಗ ಬಿಸಿ ಬಿಸಿ ಆಗಿರುವಂಥ ಎಣ್ಣೆ ಹಾಕ್ಕೊಂಡು ನಾದ್ಬೇಕ್ರಿ. ಯಾಕೆ ಒಂದು ಸ್ವಲ್ಪ ಉಪ್ಪು, ಬಿಸಿ ಬಿಸಿಯಾದ ಕಾಯಿಸಿದ ಎಣ್ಣೆ ಹಾಕ್ಕೋಬೇಕ್ರಿ. ಈಗ ನೋಡಿರಿ ಇದೆಲ್ಲ ಮಿಕ್ಸ್ ಮಾಡಿ ಇದನ್ನು ಚಂದಂಗೆ ಹಿಟ್ಟು ಕಲಿಸ್ಕೋಬೇಕ್ರಿ. ಇದು ಕಲಿಸ್ಕೊಂಡಿಂದ ನೋಡಿರಿ ಈಗ ಮೆತ್ತಗೂ ಬರಬಾರ್ದು ಭಾಳಷ್ಟು, ಮತ್ತು ಅದು ತೀರಾ ಗಟ್ಟಿನೂ ಆಗಬಾರ್ದು ರೀ. ಒಂದು ಹದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಇರ್ತೈತಲ್ಲ ರೀ, ಅಷ್ಟು ಕಲಿಸ್ಕೊಂಡ್ರೆ ಅದು ಚೆಂದ ಆಗ್ತೈತಿ. ಇನ್ನೂ ಗಟ್ಟಿನೇ ಇದ್ರೇ ಬೆಸ್ಟ್ ರೀ. ಅದು ತೀರಾ ಮೆತ್ತಗಾಗಬಾರ್ದು. ಈಗ ನೋಡಿರಿ ಈ ಅಳತಿ ಹಿಟ್ಟನ್ನು ನಾನು ಕಲಿಸ್ಕೊಂಡನ್ರಿ. ಇದು ಕಲಿಸ್ಕೊಂಡಿದ್ದ ಹಿಟ್ಟನ್ನು ಸ್ವಲ್ಪ ಮುಚ್ಚಿಟ್ಟು ಆಮೇಲೆ ಇದನ್ನು ಇದು ನೋಡಿರಿ ಇದು ಮಸ್ತಾಗೈತಿ. ಈ ಹಿಟ್ಟು ಇದು ಅದಕ್ಕನ ಇಲ್ರಿ. ಅದು ಈ ಹಿಟ್ಟನ್ನು ಕಲಿಸಿಟ್ಕೊಂಡನ್ರಿ. ಈಗ ಸ್ವಲ್ಪ ಮುಚ್ಚಿ ರೆಸ್ಟ್ ಮಾಡೋಕೆ ಇಡ್ತೀನಿ. ಈಗ ನಾನು ಗಸಗಸಿಯನ್ನು ಒಂದು ಪ್ಯಾನ್ನಾಗ ಹಾಕಿ ಹುರ್ಕೊಳಕ್ತಾನೆ ರೀ. ಗಸಗಸಿ ಹಾಕ್ಬೇಕ್ರಿ ಕರ್ಚಿಕಾಯಿಗೆ, ಅಂದ್ರೆ ಮಸ್ತ್ ಆಗ್ತೈತೆ ರೀ. ಈಗ ಇದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕತ್ತಾರಲ್ರಿ, ಹಂಗೆ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೆಂಪಾಗಿಬಿಡ್ತಾವೆ, ಬೇಗ ತೆಗೆದು ಬಿಡ್ಬೇಕು ಅವನ್ನ. ಈಗ ಗಸಗಸಿಯನ್ನು ಹುರ್ಕೊಂಡು ಎರಡಕ್ಕೂ ನಾನು ಹಾಕ್ಕೊಳಕ್ತೇನೆ ನೋಡ್ರಿ ಗಸಗಸಿಯನ್ನು. ನೀವು ಗಸಗಸಿ ಹಾಕಿ ಮಾಡಿರಿ, ಟೇಸ್ಟ್ ಭಾಳ ಬರ್ತಾವೆ ಗಸಗಸಿ ಹಾಕಿದ್ರೆ. ಅದು ಈಗ ಮಸ್ತ್ ಬಂದೈತೆ ನೋಡ್ರಿ ಹಿಟ್ಟು ನಾದಿದ್ದು. ಈಗ ಇದನ್ನು ನಾನು ಉಳ್ಳಿ ಮಾಡ್ಕೊಂಡು ತುಂಬಬೇಕ್ರಿ. ಈಗ ಇಷ್ಟಿಷ್ಟು ತೊಗೊಂಡು ನಾನು ಉಳ್ಳಿ ಕಟ್ ಮಾಡ್ಕೊಳಕ್ತೇನೆ ರೀ. ಅಂದರೆ ಹಿಂಗೆ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಒಂದೇ ಸಮ ಉಳ್ಳಿ ಬರೋದ್ರಿಂತ ಹಿಂಗೆ ಕಟ್ ಮಾಡ್ಕೋತಾರೆ ರೀ ಅದನ್ನ ಉದ್ದಕ್ಕೆ ಮಾಡಿ. ಈಗ ನೋಡಿರಿ ಇದನ್ನು ಉಳ್ಳಿ ಮಾಡ್ಕೊಂಡಾಗೈತಿ. ಈಗ ಇದನ್ನು ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕ್ರಿ. ಇವನ್ನ ಹಿಟ್ಟು ಹಚ್ಚಿ ಲಟ್ಟಿಸಿದ್ರೆ ಅದನ್ನ ತುಂಬಿದ್ರೆ ಚಂದ ಕರಿತಾವ್ರಿ. ಅದಕ್ಕೆ ಈಗ ನಾನು ಹಿಟ್ಟು ಹಚ್ಚಿ ಇವನ್ನ ಲಟ್ಟಿಸ್ಕೊತೀನಿ ರೀ. ಈಗ ನೋಡಿರಿ ಎರಡು ಪುಡಿನೂ ಈಗ ಬೆಸ್ಟ್ ಆಗಿರ್ತೈತದು. ಈಗ ಲಟ್ಟಿಸ್ಕೊಳ್ಬೇಕ್ರಿ. ಈಗ ಇಲ್ಲಿ ಹಿಟ್ಟು ಹಚ್ಚಿ ಇಲ್ಲಿ ಲಟ್ಟಿಸ್ಕೊಳಕತ್ತಾನೆ ರೀ. ಆಮೇಲೆ ಇದನ್ನ ತುಂಬಿನೂ ತೋರಿಸ್ತೀನಿ ನಾನು. ಈಗ ಹಿಟ್ಟು ಹಚ್ಚಿನ ಲಟ್ಟಿಸ್ಬೇಕು ಅವನು ನೋಡಿರಿ. ಈಗ ಪೂರ್ತಿಯಾಗಿ ಎಲ್ಲಿ ಲಟ್ಟಿಸೋದು ಆಗತ್ತೆ. ಈಗ ನಾನು ತುಂಬೋದನ್ನು ಹೆಂಗನ ತೋರಿಸ್ತೀನಿ. ಈಗ ಇಷ್ಟು ಮಸ್ತಾಗಿರ್ತಾವ್ರಿ ಇವು ಕರೆದ್ರೆ. ಅದು ಯಾಕಂದರೆ ಎಣ್ಣೆ ಹಾಕಿ ಮಾಡಿದ್ರಿಂತ ಪಳ್ಳೂ ಆಗಿರ್ತಾವೆ ಅವು. ಕಪ್ಪು ಎಳ್ಳ ಮತ್ತು ಬಿಳಿ ಎಳ್ಳ ಅವು ಅದ್ರ ಒಳಗೆ ಏನು ಸ್ಟಪ್ಪಿಂಗ್ ಇರ್ತೈತಲ್ರಿ,
ಅದು ಭಾಳ ಬೆಸ್ಟಾಗಿರ್ತೈತಿ. ಬೆಲ್ಲದ ಸ್ಟಫಿಂಗ್ ಅಲ್ರಿ, ಭಾರಿ ಅಂದ್ರೆ ಭಾರಿ ಮಸ್ತಾಗಿರ್ತೈತಿ. ನೀವು ಒಂದು ಸಲ ಮಾಡಿ ನೋಡಿರಿ ಈ ಚಳಿಗಾಲ ಸೀಸನ್ದಾಗ. ಈಗ ನೋಡಿರಿ ಎಲೆ ಎಲ್ಲನೂ ನಾನು ಲಟ್ಟಿಸಾಗೈತಿ. ಈಗ ಬಿಳಿ ಎಳ್ಳು ಪುಡಿಯನ್ನು ನಾನು ಇದ್ರಾಗ ಸ್ಟಫ್ ಮಾಡಿ ತುಂಬಿ ತೋರ್ಸಾಕ್ತೇನೆ. ತುಂಬುದು ಒಂದು ಇದು ಇರ್ತೈತೆ ರೀ, ಯಾಕಂದ್ರೆ ಎಲೆ ಹೊರಗಡೆ ಅದು ಬರಬಾರ್ದ್ರಿ. ಅದು ಬಂತಂದ್ರೆ ಕರಿ ಮುಂದಾಗ ಎಣ್ಣೆ ಒಳಗೆ ಬಂದುಬಿಡ್ತೈತೆ ಅಂಥೇಳಿ ಇದನ್ನು ಹುಷಾರಾಗೆ ತುಂಬೇಕ್ರಿ. ನೋಡಿರಿ ಈಗ ಅದೇನಾರು ಹೊರಗೆ ಇದು ಆಗಕತ್ತಂದ್ರೆ ಅಂಟ್ಕೊಳಕತ್ತಂದ್ರೆ ಒಂಚೂರು ಒಣ ಹಿಟ್ಟಿರ್ತೈತಲ್ಲ ಅದನ್ನು ಹಚ್ಚಿ ಹಿಂಗೆ ಅದನ್ನ ಒತ್ಕೋಬೇಕ್ರಿ. ಅದು ನೋಡಿರಿ ಈಗ ಒಳಗತ್ತು ಹಾಕಿ ಸೈಡ್ ಒಂದು 2 ಕಡೆ ನಾನು ಹಾಲು ಹಚ್ಕೋತೇನೆ ರೀ. ಒಂಚೂರು 2 ಕಡೆ ಹಾಲು ಹಚ್ಕೊಂಡು ಇದನ್ನ ಚಂದಂಗೆ ಹಿಂಗೆ ಒತ್ತಿ ತುಂಬೇಕ್ರಿ. ಇದಕ್ಕೆ ನಾನು ಹಿಟ್ಟನ್ನು ಹಚ್ಚಿ ಮತ್ತೊಂದು ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಹಚ್ಕೋಬೇಕ್ರಿ. ಅಂದ್ರೆ ಅದು ಬಿಟ್ಕೊಳ್ಳಂಗಿಲ್ಲ ಎಣ್ಣೆ ಒಳಗೆ. ಈಗ ಇದನ್ನು ನೋಡಿರಿ, ಇದು ತೋರಿಸ್ನ ಇದನ್ನು ಇಲ್ಲೊಂದು ಸ್ವಲ್ಪ ಹಾಲು ಹಚ್ಕೊಂಡು ಮತ್ತು ಅದನ್ನ ಹಿಂಗೆ ಒತ್ಕೋಬೇಕ್ರಿ. ಇದು ಭಾಳ ಮೇನ್ ಇರ್ತೈತೆ ರೀ, ಯಾಕಂದರೆ ಎಣ್ಣೆ ಒಳಗೆ ಯಾವಾಗಲೂ ಅದು ಕರ್ಚಿಕಾಯಿ ಹೊಡಿಬಾರ್ದು ರೀ. ಈಗ ಇಷ್ಟು ಹಾಕೋಬೇಕು ನಡುನ ಅಷ್ಟು ಹಾಕ್ಕೊಂಡು ಅದನ್ನ ಹಿಂಗೆ ಒತ್ತಬೇಕು. ಆಮೇಲೆ ಒಣ ಹಿಟ್ಟು ಹಚ್ಚಿ ಸ್ವಲ್ಪ ಹಿಂಗೆ ಮಾಡ್ಬೇಕು ರೀ. ಇಷ್ಟ ನೋಡಿರಿ, ಇದೇ ಮೇನ್ ಇರ್ತೈತೆ ನೋಡಿರಿ ತುಂಬುದು. ಅಂದ್ರೆ ಕರ್ಚಿಕಾಯಿ ಭಾಳ ಬೆಸ್ಟ್ ಬರ್ತಾವೆ ರೀ. ಬೆಲ್ಲ ಹೊರಗಡೆ ಬರಬಾರ್ದು ಅದು. ಈಗ ನೋಡಿರಿ ಇದೆಲ್ಲ ತುಂಬಾಗೈತಿ. ನಿಮಗೇನು ಅಂಟ್ಕೊಳಕತ್ತಿತ್ತಂದ್ರೆ ಒಣ ಹಿಟ್ಟು ಹಚ್ಚಿ ಅದನ್ನ ಫಿಲ್ ಮಾಡಿಬಿಡ್ರಿ. ಈಗ ಕರಿ ಎಳ್ಳಿಂದನೂ ನಾನು ತುಂಬ್ಕೊಳಾಕ್ತೇನೆ. ನೋಡಿರಿ ಇದು ಎಷ್ಟು ಮಸ್ತ್ ಬರ್ತೈತಿ. ಅದು ಒಂಚೂರು ನಾವು ಹಾಲು ಹಚ್ಕೊಳ್ಳೋದ್ರಿಂತ ಅದು ಚಂದಂಗೆ ಕೂಡ್ಕೋತೈತೆ ರೀ, ಅದಕ್ಕೆ ಹಚ್ತಾರೆ. ಸ್ವಲ್ಪ ಒಂದು ಚಿಕ್ಕಿ ಇಡ್ಬೇಕಷ್ಟೇ ರೀ, ಭಾಳ ಇಡಬಾರ್ದು. ನೋಡಿ ಈಗ ಅದು ಅಂಟ್ಕೊಳ್ಳೋದು ಸಲಾಗ ಒಣ ಹಿಟ್ಟನ್ನು ತೊಗೊಂಡು ಅದೆಲ್ಲ ಮೈದಾ ಹಿಟ್ಟನ್ನು ತೊಗೋಬೇಕ್ರಿ. ಒಣದೂ ಅದನ್ನು ತೊಗೊಂಡು ಹಿಂಗೆ ಅಂಟ್ಕೊಳ್ಳಾರ್ದಂಗೆ ಮಾಡ್ಬೇಕ್ರಿ. ಈಗ ನೋಡಿರಿ ಎಲ್ಲೂ ಹೊರಗಡೆ ಬಂದಿಲ್ಲ ಅದು ಎಳ್ಳು ಪುಡಿ, ಎಲ್ಲೂ ಹೊರಗಡೆ ಬರಲಾರ್ದಂಗೆ ಇಲ್ಕ ನೀವು ಒಂದು ಚಂದಂಗೆ ಒಂದು ಸ್ಪೂನ್ ತೊಗೊಂಡು ಮಧ್ಯಕ್ಕಷ್ಟ ಹಾಕ್ಕೊಂಡು ಹಿಂಗೆ ತುಂಬಿ ಆಮೇಲೆ ಅದನ್ನ ಚಂದಂಗೆ ಒತ್ತಬೇಕ್ರಿ. ನೋಡಿರಿ ಈಗ ಹಾಕ್ಕೊಂಡು ಇಲ್ಲೇ ಸೈಡಿಗೆ ಒಂದು ಸೈಡ್ ಅದು ಹಾಲು ಹಚ್ಕೊಳ್ಳೋದು 2 ಕಡೆ ಹಚ್ಕೋಬಾರ್ದು, ಒಂದು ಸೈಡಿಗೆ ಹಚ್ಕೋಬೇಕು. ಈಗ ನೋಡಿರಿ ಮತ್ತು ತುಂಬ ತೋರ್ಸಾಗ್ತಾನೆ ನಾನು, ಎಲ್ಲೆಲ್ಲೋ ಹೊರಗಡೆ ಬರಬಾರ್ದು. ಅದು ಹಿಂಗೆ ತುಂಬೇಕು ನೋಡಿರಿ, ಇದೇ ಥರನೂ ತುಂಬೇಕು. ಈಗ ನಾನು ಎಲ್ಲ ಕರ್ಚಿಕಾಯಿನ ತುಂಬಿಟ್ಕೊಂಡೇನೆ. ಈಗ ಎಣ್ಣೆ ಕಾದತ್ರಿ, ಅದ್ರೊಳಗೆ ಹಾಕಿ ಚಂದಂಗೆ ಅದನ್ನ ಕರಿಯಾಕತ್ತಾನೆ ರೀ. ಎಣ್ಣೆ ಚಂದಂಗೆ ಕಾಸಿಂದ ಸ್ವಲ್ಪ ಕಾಯ್ದತ್ತಿಲ್ಲೋ ಎಣ್ಣೆ ನೋಡಿ ಹಾಕೋಬೇಕ್ರಿ, ಅಂದ್ರೆ ಅವು ಚಂದ ಬರ್ತಾವೆ. ಈಗ ನೋಡಿರಿ ಇದು ಒಂದು ಕಂದು ಬಣ್ಣಕ್ಕೆ ಬರುವಂಗೆ ಚಂದಂಗೆ ಕ್ರಿಸ್ಪಿ ಆಗ್ತಾವ್ರಿ ಅವೇನು. ಯಾಕಂದ್ರೆ ಒಣ ಹಿಟ್ಟು ಮೈದಾ ಹಿಟ್ಟು ಇರೋದ್ರಿಂದ ಭಾಳ ಕ್ರಿಸ್ಪಿ ಬರ್ತಾವೆ. ನೋಡಿ ಚಂದಂಗೆ ಎಣ್ಣೆ ಕಾಸೆ ಕರಿಬೇಕ್ರಿ ಅವನು. ಈಗ ನೋಡಿರಿ ಕಲರ್ ಬಂದು ನೋಡಿ, ಈ ಥರ ಕಲರ್ ಬಂದಿಂದ ತೆಗಿಬೇಕ್ರಿ ಎಣ್ಣೆ ಜಾನೆ. ಈಗ ನಾನು 2 ಕರ್ಚಿಕಾಯಿನ ಕರ್ಕೊಳಕ್ತಾನೆ ರೀ. ಬಿಳಿ ಎಳ್ಳು ಕರಿ ಎಳ್ಳು ಎಷ್ಟು ಮಹತ್ವ ಐತಂದ್ರೆ ಈ ಎಳ್ಳ ಮೆಸಿ ಒಳಗೆ ರೀ. ಇದನ್ನು ಮಾಡಿ ತಿನ್ನೋದು ಹೆಂಗೆ ಹಿರಿಯರು ಹೇಳ್ಯಾರ ನೋಡಿರಿ, ದೊಡ್ಡವ್ರಿಂತ ಎಲ್ಲರೂ ಫಸ್ಟ್ ಸಾಂಪ್ರದಾಯಿಕವಾಗಿ ಬಂದಿದ್ದಿದ್ದು ನೋಡಿರಿ. ಇದು ಎಳ್ಳು ಇದನ್ನು ಹೊರಗೆ ಬರಬಾರ್ದ್ರಿ, ಅದು ಏನು ಸ್ಟಫಿಂಗ್ ಇದ್ದಿದ್ದು ಹೊರಗೆ ಬರಲಾರ್ದಂಗೆ ಚಂದಂಗೆ ಹಿಂಗೆ ಕರ್ಕೋಬೇಕು. ಈಗ ನೋಡಿರಿ ಇದು ಕರಿ ಎಳ್ಳಿನ ಕರ್ಚಿಕಾಯಿಗೆ ನಾನು ಇಲ್ಲಿ ಕರಿ ಎಳ್ಳನ್ನು ಇಟ್ಟು ತೋರ್ಸಾಕ್ತಾನೆ. ಇದೈತೆ ನೋಡಿರಿ ಕರಿ ಎಳ್ಳು ಪುಡಿ ಇಟ್ಟನ್ನು ನೋಡಿರಿ. ಇದು ಕರಿ ಎಳ್ಳಿನ ಕರ್ಚಿಕಾಯಿ, ಯಾಕಂದ್ರೆ ಒಳಗೆ 3 ದಿನದಾಗ ಗೊತ್ತಾಗ್ತಿರ್ತಾವೆ ಅಂಥೇಳಿ ನಾನು ಅದಕ್ಕೆ ಅದನ್ನ ಇಟ್ಟು ತೋರ್ಸಾಕ್ತಾನೆ ರೀ. ಈಗ ನೋಡಿರಿ ಕ್ರಿಸ್ಪಿಯಾಗಿ ಬಂದಿದ್ದನ್ನು ತೋರಿಸ್ತೀನಿ ನಾನು. ಇವ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿರ್ತಾವೆ. ಆಮೇಲೆ ಆರಿಂದ ಭಾಳ ಕ್ರಿಸ್ಪಿ ಆಗ್ತಾವ್ರಿ. ಈಗ ಬಿಸಿ ಬಿಸಿ ಇರೋದ್ರಿಂದ ಸ್ವಲ್ಪ ಇದನ್ನು ನೋಡಿರಿ, ಇದು ಬಿಳಿ ಎಳ್ಳಿಂದಿದೆ, ಬಿಳಿ ಎಳ್ಳಿನ ಕರ್ಚಿಕಾಯಿನ ಅದಕ್ಕೆ ನಾನು ಬಿಳಿ ಎಳ್ಳು ಪುಡಿ ಇಟ್ಟೇನೆ. ಇದು ಕ್ರಿಸ್ಪಿ ಭಾಳ ಆಗಿರ್ತೈತೆ ರೀ. ಇವು ಒಣಗಿಂದ ಭಾಳ ಕ್ರಿಸ್ಪಿ ಆಗ್ತಾವೆ. ನೀವು ಮಾಡಿ ನೋಡಿರಿ, ಈ ಚಳಿಗಾಲದ ರೆಸಿಪಿ ಭಾರಿ ಮಸ್ತ್ ಐತಿ, ಎಲ್ಲರೂ ಇಷ್ಟಪಡ್ತಾರೋ. ಮಾಡಿ ನೋಡಿರಿ ಬಿಳಿ ಎಳ್ಳು ಕರಿ ಎಳ್ಳು.